ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗೆ ಅದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಾಗ ನಾ ಏನು ಹೇಳಕತ್ತೀನಿ ಅಂತಂದ್ರೆ, ನನ್ನ 1 ರಿಂದ 2 ತಿಂಗಳ ಯೂಟ್ಯೂಬ್ ಜರ್ನಿ ಹೆಂಗಿತ್ತು ಏನಿತ್ತಂತಂದು ಅದ್ರ ಬಗ್ಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ನಾನು ನನ್ನ ಹಿಂದಿನ ವಿಡಿಯೋದಾಗ ರಾಲ್ಸನ್ ಎಂಬ್ರಾಯ್ಡರಿ ಮಷಿನ್ ಬಗ್ಗೆ ಮತ್ತು ಅದರ ಮೆಟೀರಿಯಲ್ಸ್ ಬಗ್ಗೆ ಕೆಲವೊಂದು ಮಾಹಿತಿ, ಅದರ ಮೆಟೀರಿಯಲ್ಸ್ ಹೆಂಗಿದ್ದು ಏನಿದ್ದು ಅಂತಂದು ಸ್ವಲ್ಪ ಮಾಹಿತಿ ನಾನು ಕೊಟ್ಟಿದ್ದೆ. ಇನ್ನು ನೆಕ್ಸ್ಟ್ ವಿಡಿಯೋದಾಗೂ ಮತ್ತು ಮುಂದೆ ಹೆಂಗೆ ಇರ್ತದೆ ಅದ್ರ ಮೆಟೀರಿಯಲ್ಸ್ ನಾನು ಹೇಳ್ತೀನಿ ಅಂತ. ಈ ವಿಡಿಯೋ ಹೆಂಗೈತೆ ಅಂತ ಹೇಳ್ತೀನಿ ಬರ್ರಿ. ನಾನು ಎಂಬ್ರಾಯ್ಡರಿ ವರ್ಕ್ ಕಲಿಯುವಾಗ ನನಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಯಾಕಂದ್ರೆ ನಾನು 11 ವರ್ಷ ಆಯ್ತು ಟೈಲರಿಂಗ್ ವರ್ಕ್ ಮಾಡೋಕತ್ತು. 10 ವರ್ಷ ತನಕ ನಾನು ಪೆಡಲ್ ರಾಟಿ ಬರ್ತಾವಲ್ಲ ಅದ ರಾಟಿ ಒಳಗೆ ನಾನು ತುಳಿದ ಕ್ಯಾಟ ಅರ್ಬಿ ಹೊಲಿತಿದ್ದೆ. ಈ ರಾಲ್ಸನ್ ಮಷಿನ್ ಮೋಟ್ರ್ ಹಚ್ಚಿ ತುಳಿತಿತ್ತು. ನನಗೆ ಆ ಮೋಟ್ರ್ ಹೆಂಗೆ ತುಳಿದು ಏನು ಅದ್ರ ಬಗ್ಗೆ ಸ್ವಲ್ಪನೂ ನಾಲೆಜ್ ಇರಲಿಲ್ಲ. ಅದು ಥರ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಬಟ್ ಹೋಗ್ತಾ ಹೋಗ್ತಾ ನಾನು ಕಲಿತೆ. ಇದು ನೋಡ್ರಿ ಸ್ಯಾಟಿನ್ ಸ್ಟಿಚ್. ಇದು ಫಸ್ಟ್ ನಾವು ಬೇಸಿಕ್ ಕಲಿದ ಇದು ನೋಡಿ ಸ್ಯಾಟಿನ್ ಸ್ಟಿಚ್ ಅಂತಾರೆ. ಇದು 0ಲಿಂದ 5 ನಂಬರ್ ತನಕ ಇರ್ತೈತಿ ನೋಡ್ರಿ. ಇಲ್ಲೇ ಕಲಿಯುವಾಗ ಸ್ವಲ್ಪ ನಾನು ಮಿಸ್ಟೇಕ್ ಆಗ, ಯಾಕಂದ್ರೆ ಫಸ್ಟ್ ಟೈಮ್ ಕಲಿತಿರ್ತೀವಲ್ಲ ಅದು ಏಕ್ದಮ್ ಗೊತ್ತಾಗಂಗಿಲ್ಲ. ಹಾಗಾಗಿ ಕೆಲವೊಂದು ಚಲೋ ಬಂದಾವ, ಕೆಲವೊಂದು ಚಲೋ ಬರೋದಿಲ್ಲ. ಇದು 1 ನಂಬರ್ಲಿಂದ 5 ನಂಬರ್ ತನಕ ನೀವು ಹಂಗನೂ ಹಾಕೋಬೋದು, ಇಲ್ಲ ನಮ್ಮ ಸೆಟ್ ಮಾಡಿ ಹಾಕೋತೀನಿ ಅಂದರೂ ನಡಿತೈತಿ. ಯಾಕಂದ್ರೆ ಏಕ್ದಮ್ ನಾವು ಸ್ಟಾರ್ಟಿಂಗ್ ಕಲಿಯುವಾಗ ನಮ್ಗೆ ಏಕ್ದಮ್ ಹಂಗೆ ಬ್ರೇಕ್ ಮುಖಾಂತರ ನಮ್ಗೆ ಕಲಿಯೋಕೆ ಆಗೋದಿಲ್ಲ. ಸೆಟ್ ಮಾಡ್ಕೊಂಡು ಕಲಿಬೇಕಾಗುತ್ತೆ. ನೆಕ್ಸ್ಟ್ ನೋಡಿರಿ ಈ ಥರ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಎಂಬ್ರಾಯ್ಡರಿ ಕಲಿಯುವಾಗ ಎಲ್ಲರೂ ಸ್ವಲ್ಪ ಅರ್ಬಿಯಾಗ ಹಿಂಗೆ ಕಲ್ತಿರ್ತಾರೆ. ನಾ ಮಾತ್ರ 1 ಮೀಟ್ರ್ ಪೂರ ಅರ್ಬಿನ ತೊಗೊಂಡಿನಿ. ಯಾಕೆ 1 ಮೀಟ್ರ್ ಅರ್ಬಿ ತೊಗೊಂಡಿನಿ ಅಂತಂದ್ರೆ, ನಾ ಫಸ್ಟ್ ಎಂಬ್ರಾಯ್ಡ್ರಿ ಕಲಿಯುವಾಗ ಹೆಂಗಿತ್ತು, ನೆಕ್ಸ್ಟ್ ನಂದು ಯಾವ ಥರ ವರ್ಕ್ ಬಂತು ಅಂತಂದು ಒಂದು ಮೆಮೊರಿ ಥರ ಇರಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾವು 1 ಮೀಟ್ರ್ ಪೂರ ಅರ್ಬಿ ತೊಗೊಂಡು ನಾ ಅದ್ರೊಳಗೆ ಕಲ್ತೀನಿ. ಇದು ನೋಡ್ಬೋದು ನೀವು. ಕಲಿಯುವಾಗ ಸ್ವಲ್ಪ ಭಾಳ ಪ್ರಾಬ್ಲಮ್ ಆಗ್ತೈತಿ. ಯಾಕಂದ್ರೆ ಅದು ಮೋಟ್ರ್ ಒಂದು ಇರ್ತೈತಿ, ನಮಗೆ ಕಂಟ್ರೋಲ್ ಸಿಗುತ್ತಾನ ಸ್ವಲ್ಪ ಪ್ರಾಬ್ಲಮ್ಮು. ಕಂಟ್ರೋಲ್ ಸಿಕ್ತಂದ್ರೆ ಓಕೆ ಪರವಾಗಿಲ್ಲ, ಹಾಕ್ಬೋದು. ಇಲ್ಲಿ ನೋಡ್ಬೋದು ಇದು ಕರ್ವ್ ಸ್ಟಿಚ್. ಇದು 5 ನಂಬರ್ ಸ್ಯಾಟಿನ್ ಸ್ಟಿಚ್. ಇದು ನಾ ಪೂರ 1 ಮೀಟ್ರ್ ಅರ್ಬ್ಯಾಗ ಏನು ಕಲ್ತೀನಿ. ಇದು ಜಿಗ್ಜಾಗ್ ಈ ಥರ ಇಲ್ಲಿ ನೋಡ್ಕೋಬೋದು ನೀವು. ಇದನ್ನು 1 ನಂಬರ್ಲಿಂದ 5 ನಂಬರ್ ತನಕ ನೀವು ಕಲಿಬೋದು. ಇಲ್ಲಿ ನೋಡ್ಬೋದು ನೀವು ಹೆಂಗೆ ಬಂದೈತಿ. ಇದು ಲೀಫ್ ಡಿಸೈನ್. ನೀವು ಒಂದೇ ಸ್ಯಾಟಿನ್ ಸ್ಟಿಚ್ಚು ಅಥವಾ ಜಿಗ್ಜಾಗ್ ಸ್ಟಿಚ್ಚು ಇಂಥ ಟೆಂಪಲ್ ಸ್ಟಿಚ್ ಅಂತ ಬರ್ತಾವೆ ಮುಂದೆ. ಇವು ರೈಸ್ ಡಿಸೈನ್ ಈ ಥರ ಏನೈತಿ. ನೀವು ಒಂದನ್ನು 1 ನಂಬರ್ಲಿಂದ 5 ನಂಬರ್ ತನಕ ಇವೆಲ್ಲನೂ ಒಂದೊಂದು 10 ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮ್ಗೆ ಅಗದಿ ಈಸಿ ಆಗ್ಬಿಡ್ತೈತಿ. ಎಲ್ಲನೂ ಬೇರೆ ಥರದ ಪ್ರಾಕ್ಟೀಸ್ ಮಾಡೋಕ್ಕಿಂತ ಬದಲಿ ಈ ಥರ ಸ್ಯಾಟಿನ್ ಸ್ಟಿಚ್ 1 ನಂಬರ್ಲಿಂದ 0 ನಂಬರ್ಲಿಂದ 5 ನಂಬರ್ ತನಕ ಇದು ಒಂದೊಂದು 10 ಹಾಕಿಬಿಟ್ರೆ ನಿಮ್ಗೆ ಅಗದಿ ಪರ್ಫೆಕ್ಟಾಗಿ ಕೈ ಕೊಡ್ಬಿಡ್ತಾವೆ ನೋಡಿರಿ. ಇವು ನೆಕ್ಸ್ಟ್ ಅವು ಅಷ್ಟು ನೀಟಾಗಿ ಆಗಿದ್ದಿಲ್ಲ. ಇವು ನೆಕ್ಸ್ಟ್ ಏನೈತಿ ಸ್ವಲ್ಪ ಪರ್ಕಾಗ್ಯಾವ, ಅಂದರೆ ಸ್ವಲ್ಪ ನೀಟ್ ಅನ್ನೋದು ಬರ್ತಾವೆ. ಇವು ನೋಡ್ಬೋದು ನೀವು. ನಾನು ಎಲ್ಲನೂ 1 ಮೀಟ್ರ್ ಅರ್ಬ್ಯಾಗ ಪ್ರಾಕ್ಟೀಸ್ ಮಾಡೋದ್ರಿಂದ ಇದು ನಿಮ್ಗೆ ತೋರ್ಸಾಕತ್ತೀನಿ. ನೆಕ್ಸ್ಟ್ ಟೆಂಪಲ್ ಸ್ಟಿಚ್ ಅಂತ ಒಂದಿರ್ತಾವೆ, ಅವು ತೋರಿಸ್ತೀನಿ. ಫಸ್ಟ್ ಅಂತೂ ನನಗೆ ಏನೇನೇನು ಬರ್ತಿದ್ದಿಲ್ಲ. ಕಲಿಯುವಾಗ ಸ್ವಲ್ಪ ಟೆಂಪಲ್ ಸ್ಟಿಚ್ ಅನ್ನೋದು ಸ್ವಲ್ಪ ಭಾಳ ಇದು ಅನ್ನಿಸ್ತೈತಿ. ಬಟ್ ಆಮೇಲೆ ಬರ್ತೈತಿ ಪ್ರಾಕ್ಟೀಸ್ ಮಾಡ್ದಂಗೆಲ್ಲ. ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ ಕಡೆಗೆ ದಿನ ಏನಿಲ್ಲ ಅಂದರೂ 1 ತಾಸರ ಕುಂತ್ರೆ ನಿಮ್ಗೆ ಇದಾಗ್ತೈತಿ. ಇದು ಮಿರರ್ ಸ್ಟಿಚ್ ಅಂತಂದು ಇದ್ರೊಳಗೆ ಮಿರರ್ ಅಂಟಿಸ್ಬೇಕು. ಮಿರರ್ ಹಾಕಿನೂ ವರ್ಕ್ ಮಾಡ್ಬೋದು. ಅದು ಮುಂದೆ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತಿಲ್ಲ ಅದ್ರ ಮೇಲೆ ಬರ್ತೈತಿ. ಇದು ನೋಡಿರಿ, ಇದು ಲೀವ್ ನೋಡಿರಿ. ಫಸ್ಟಿಗೆ ಬರ್ತಿರ್ತಾವೆ ನೋಡಿರಿ. ಇದು ನೋಡ್ಬೋದು ನೀವು ಹೆಂಗೆ ವರ್ಕ್ ಬಂದಾವ. ಇದು ಸ್ಟಾರ್ಟಿಂಗ್ ಹೆಂಗಿತ್ತು, ಸ್ವಲ್ಪ ಕಲಿತಾ ಪರ್ಕ್ ಹೆಂಗಾಯ್ತು. ಇದು ಪಾನಿ ಸ್ಟಿಚ್ ಅಂತಾರೆ. ಇದು ಪಾನಿ ಸ್ಟಿಚ್. ಇವು ನೋಡ್ಬೋದು ಹೆಂಗೆ ಬಂದಾವ. ಇದಕ್ಕೂ ಪಾನಿ ಸ್ಟಿಚ್ ಅಂತಾರೆ ನೋಡಿ. ಇಲ್ಲಿ ಲೀಫ್ ಎಲ್ಲ ಹೆಂಗೆ ನೀಟಾಗಿ ಬಂದಾವ. ಸ್ವಲ್ಪ ಮೊದ್ಲಿನ್ಕಿನ ಈಗ ಬೆಟ್ರ್ ಅಂತಲೇ ಹೇಳ್ಬೋದು. ಇವೆಲ್ಲ ರೈಸ್ ಡಿಸೈನ್ ಅಂತಾರೆ. ಫಸ್ಟ್ ನನಗೆ ಅಷ್ಟು ನೀಟಾಗಿ ಬರ್ತಿದ್ದಿಲ್ಲ, ಬಟ್ ಬಂದಂಗಂತೂ ಪ್ರಾಕ್ಟೀಸ್ ಮಾಡ್ತಿದ್ದೆ. ಡೈಲಿ ಏನಿಲ್ಲ ಅಂದರೂ 1 ತಾಸು ನೀವು ಅದ್ರ ಜೋಡಿ ಎಂಬ್ರಾಯ್ಡರಿ ವರ್ಕ್ ಪ್ರಾಕ್ಟೀಸ್ ಮಾಡಿದ್ರಂತೂ ನಿಮಗೆ ಮಷೀನು ಕಂಟ್ರೋಲಿಗೆ ಬರ್ತೈತಿ, ಪ್ಲಸ್ ವರ್ಕ್ನು ನೀಟ್ ಆಗ್ತಾ ಹೋಗ್ತೈತಿ. ಇದು ನೋಡಿರಿ ಈ ವರ್ಕ್ ಹೆಂಗೆ ಬಂದೈತಿ.
ಮೊದಲಿಗಿಂತ ಬೆಟರ್ ಅಂತಲೂ ಹೇಳ್ಬೋದು. ಇದು ನೋಡ್ರಿ ಎಷ್ಟು ನೀಟಾಗಿ ಬಂದೈತಿ. ಕೆಲವೊಂದು ಕೆಟ್ಟಾವು, ಬಟ್ ಫಸ್ಟಿಗೆ ಎಲ್ಲರಿಗೆ ಹಂಗೆ ಆಗುತ್ತೆ. ಆಮೇಲೆ ಏನೈತಿ ಎಲ್ಲನೂ ಫರ್ಕ್ ಆಗ್ತೈತಿ. ಇದು ನೋಡ್ರಿ, ಇದು ಫಿಲ್ ಮಾಡ್ಬೇಕು ಒಳಗೆ. ಇದನ್ನು ಸ್ಟೋನ್ ಕೂಡ ಹಾಕ್ಬೋದು, ಇಲ್ಲಪ್ಪ ಬ್ಯಾಡಪ್ಪ ಅಂತಂದ್ರೆ ಫಸ್ಟಿಗೆ ಹಾಗೆ ಥ್ರೆಡ್ಲೇ ಫಿಲ್ ಮಾಡ್ಬೋದು. ಇದು ನೋಡ್ರಿ, ವೆರೈಟಿ ಲೀಫ್ ಡಿಸೈನ್ ಇರ್ತಾವೆ. ಈ ಥರ ಶೇಪ್ ಸ್ವಲ್ಪ ಚೇಂಜ್ ಇರ್ತೈತಿ, ನೋಡ್ಬೋದು ನೀವು ಹೆಂಗಿರ್ತೈತೆ ಅಂತಂದು. ಇದು ಒಳಗೆ ಫಿಲ್ ಮಾಡ್ಬೋದು, ಇಲ್ಲಾಂದ್ರೆ ಸ್ಟೋನ್ ಅಟ್ಯಾಚ್ ಮಾಡ್ಬೋದು. ಕುಂದನ್ ಇರ್ತಾವಲ್ಲ ರೀ, ಕುಂದನ್. ಇದು ನೋಡಿರಿ, ಈ ಲೀಫ್ ಶೇಪು ಚೂಪು ಬರ್ತೈತಿ, ಇಲ್ಲೊಂದು ಸ್ವಲ್ಪ ಇವು ಚೇಂಜ್ ಬರ್ತಾವೆ. ಇಲ್ಲಿ ನೋಡ್ಬೋದು, ಇದನ್ನು ರೌಂಡ್ ಮಾಡ್ಯಾರ ನೋಡ್ರಿ. ಇದು ನೋಡ್ರಿ, ನೆಕ್ ಡಿಸೈನ್ ಒಂದೊಂದು ಪ್ರಾಕ್ಟೀಸ್ ಮಾಡಿ ನಾವು. ಇದೇನೈತಿ ಫಸ್ಟಿಗೆ ಈ ಥರ ಲೀಫ್ ಡಿಸೈನ್ ಈ ಥರ ಹಾಕೋದು ಕಲ್ಯಾಣ. ಇದು ಸಿಂಗಲ್ ಆಗಿ ಈ ಥರ ರೌಂಡ್ ನೀವು ಹಂಗೂ ಹಾಕ್ಬೋದು. ಇದನ್ನು ಪೆನ್ಸಿಲ್ ಅಥವಾ ಸಿಸದ್ಲೇ ಮಾರ್ಕ್ ಮಾಡಿ ಟ್ರೇಸ್ ಮಾಡಿ ಕೂಡ ನೀವು ಹಾಕೋಬೋದು. ನೀವು ಸ್ಟಾರ್ಟಿಂಗ್ ಬಿಗ್ನರ್ಸ್ ಆಗಿರೋದ್ರಿಂದ ಟ್ರೇಸ್ ಮಾಡಿ ಹಾಕೋರಿ. ನೋಡಿ, ಇಲ್ಲಿ ನಾವು ಫಸ್ಟಿಗೆ ಕಲಿಯುವಾಗೆಲ್ಲ ಇಲ್ಲೇ ಟ್ರೇಸ್ ಮಾಡಿ ಹಾಕ್ಕೊಂಡಿದ್ದೆ. ನಿಮ್ಗೆ ಪೆನ್ ಇದು ಕಾಣ್ಬೋದು, ಇಲ್ಲೇ ಎಲ್ಲ ಕಾಣ್ತೈತಿ. ಇದು ನೋಡಿರಿ, ಟೆಂಪಲ್ ಡಿಸೈನ್. ಇದು ಕಲಿಯೋದು ಸ್ವಲ್ಪ ಭಾಳ ಟಫ್ ಅನಿಸ್ತೈತಿ, ಬಟ್ ಒಂದು ಸರಿ ನೀವೆಲ್ಲ ಪ್ರಾಕ್ಟೀಸ್ ಮಾಡಿ ಅಗದಿ ನೀಟಾಗಿ ಕಲಿತ್ರಿ ಅಂತಂದ್ರೆ ಯಾವುದು ಟಫ್ ಅಂತ ಅನಿಸೋದೇ ಇಲ್ಲ. ಇದು ನೋಡಿರಿ, ಟೆಂಪಲ್ ಡಿಸೈನ್ ನನಗೆ ಬರ್ಲಾರಕ್ಕೆ ಎಷ್ಟು ಸರಿ ಪ್ರಾಕ್ಟೀಸ್ ಮಾಡಿನ ಗೊತ್ತಿಲ್ಲ. ಟೆಂಪಲ್ ಡಿಸೈನ್ನಾಗ ಸ್ವಲ್ಪ ರೌಂಡ್ ಶೇಪ್ ಬರ್ತೈತಿ, ಅದೂ ಬರ್ತೈತಿ ಸ್ವಲ್ಪ. ಇದು ಟೆಂಪಲ್ ಡಿಸೈನ್. ಇವೇನೈತಿ 3 ಲೈನ್ ಟೆಂಪಲ್ ಡಿಸೈನ್. ಇದು ಇದ್ರೊಳಗೆ ಸ್ವಲ್ಪ ರೌಂಡ್ ಶೇಪ್ ಬರ್ತೈತಿ. ಇವೆಲ್ಲ ನೆಕ್ ಡಿಸೈನ್. ಇದು ಟೆಂಪಲ್ ಡಿಸೈನ್ ನೋಡಿರಿ. ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿನಿ ನೋಡಿ, ಇಲ್ಲಿ ನಿಮ್ಗೆ ಪೆನ್ನಿಂದು ಕಾಣ್ಬೋದು. ನನಗೆ ಅದು ಟೆಂಪಲ್ ಡಿಸೈನ್ ಹಾಕೋಕ್ಕೆ ಸ್ವಲ್ಪ ಕಠಿಣ ಅಂತ ಅನ್ನಿಸ್ತಿತ್ತು, ಹಾಗಾಗಿ ನಾನು ಮಾರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದೆ ನೋಡಿರಿ. ಇದು ನವಿಲು, ಇದನ್ನು ಟ್ರೇಸ್ ಮಾಡಿ ಹಾಕ್ಕೊಂಡಿನಿ ಈ ಥರ. ಇದು ನೋಡಿರಿ, ಲೋಟಸ್ ಡಿಸೈನ್. ಇದನ್ನೇನು ಟ್ರೇಸ್ ಮಾಡ್ಕೊಂಡಿರಲಿಲ್ಲ ನಾನು, ಯಾಕಂದ್ರೆ ಬರ್ಬಾರ್ದ ನಂಗೆ ಬರಾಕತ್ತಲ್ಲ. ಹಾಗಾಗಿ ಹೆಂಗೆ ಬಂದಂಗೆ ಬರಲಿ, ತಪ್ಪಾದರೂ ಅಡ್ಡಿಲ್ಲ, ಒಂದು ಶೇಪ್ ಕೊಡೋಣ ಅಂತಂದು ನೋಡಿರಿ ಲೋಟಸ್ ಡಿಸೈನ್ ತೆಗೆದಿದ್ದೆ. ಇದು ಮಲ್ಟಿ ಕಲರಲ್ಲಿ ಹಾಕಿದ್ದೆ ಫ್ಲವರ್. ಇದು ನೋಡಿರಿ, ವೆರೈಟಿ ಆಫ್ ಲೀಫ್ ಡಿಸೈನ್. ಈ ಥರ ಜರಿ ಥ್ರೆಡ್ ಒಳಗೆ ಈ ಥರ ಬೇರೆ ಶೇಪ್ ಕೊಟ್ಟು ಲೀಫ್ ತೆಗೆದಿದ್ದೆ. ಇದು ನೆಕ್ ಡಿಸೈನ್. ಇವೆಲ್ಲನೂ ಈ ಥರ ಎಲ್ಲ ಇವೇನೈತಿ ಇವೆಲ್ಲ ಬರೋಣ ನೆಕ್ಸ್ಟ್. ಈ ಥರ ನಾನು ನೋಡಿ ಟ್ರೇಸ್ ಮಾಡ್ಕೊಂಡು ನೋಡಿರಿ, ಟ್ರೇಸ್ ಮಾಡ್ಕೊಂಡು ನೆಕ್ ಡಿಸೈನ್ನ ಹಾಕಕ್ಕೆ ಕಲಿತಿದ್ದೆ ಈ ಥರ. ನೆಕ್ಸ್ಟ್ ಬಾಲ್ ಚೈನ್ ಹಾಕೋದು ಕಲಿತಿದ್ದೆ. ನಡು ಒಂದೊಂದು ಕಟ್ ಆಗ್ಯಾವು, ಬಟ್ ಅದನ್ನು ಮುಂದೆ ಹೆಂಗೆ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಎಲ್ಲನೂ ಬರ್ತಾವೆ. ಇದ್ರೊಳಗೆ ಸ್ಟೋನ್ ಅಟ್ಯಾಚ್ ಮಾಡಿ ನೋಡಿರಿ. ಸ್ಟೋನ್ ಅಟ್ಯಾಚ್ ಮಾಡಿ ವರ್ಕ್ ಹಾಕಿನಿ. ಸ್ವಲ್ಪ ಕೆಟ್ಟಾವು, ಮತ್ತು ಹಾಕುವಾಗ ಸ್ವಲ್ಪ ಮೊದಲು ಪ್ರಾಬ್ಲಮ್ ಆಗೋದು. ಆಮೇಲೆ ಏನೈತಿ, ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ, ಫಸ್ಟಿಗೆ ಬಾಲ್ ಚೈನ್ ಹಾಕೋದು ಕಲಿಬೇಕು, ಆಮೇಲೆ ಸ್ಟೋನ್ ಚೈನ್. ನೀವು ಮುಂದಿನ ಕ್ಲಾಸ್ ಒಳಗೆ ನಾ ಎಲ್ಲ ಹೆಂಗೆ ಯಾವ ಥರ ಸ್ಟಿಚ್ ಮಾಡೋದು ಅಂತಂದು ವರ್ಕ್ ಹಾಕೋದಂತ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಈಗ ನಾ ಯಾವ ಥರ ನನ್ನ ಜರ್ನಿನ ಇತ್ತನ್ನೋದು ನಾ ತೋರ್ಸಾಕತ್ತೀನಿ. ನೆಕ್ಸ್ಟ್ ನೆಕ್ ಡಿಸೈನ್ ತೋರಿಸ್ತೀನಿ ಬರ್ರಿ. ನೋಡಿರಿ, ನನ್ನ ಫಸ್ಟ್ ವರ್ಕ್ ಹೆಂಗಿದ್ದು ಈಗ ಫೈನಲಾಗಿ ಯಾವ ಥರ ಬರುತ್ತೆ. ಟೆಂಪಲ್ ಸ್ಟಿಚ್ಚು ಸ್ವಲ್ಪ ಕೆಟ್ಟೈತಿ, ಬಟ್ ಇದು ಸ್ವಲ್ಪ ಕಲಿದು ಲೇಟ್ ಆಗುತ್ತೆ. ಇವು ನೋಡಿರಿ ಫೈನಲಾಗಿ ಯಾವ ಥರ ಜಿಗ್ಜಾಗ್ ಆಗಿರ್ಬೋದು. ಇಲ್ಲಿ ನೋಡಿರಿ ಯಾವ ಥರ ಸ್ಟಿಚ್ ನೀಟಾಗಿ ಬಂದವು. ಇದು ನೋಡಿರಿ ಫಸ್ಟಿಗೆ ಹೆಂಗಿತ್ತು, ಬರ್ತಾ ಹೆಂಗಾತು ನಿಮ್ಗೆ ಗೊತ್ತಾಗ್ತೈತಿ. ನೋಡ್ತಿರಲ್ಲ ಈ ಥರ. ಇವು ನೆಕ್ ಡಿಸೈನ್ ನೋಡು, ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಹಾಕಿ ಅಟ್ಯಾಚ್ ಮಾಡಿ ಹೊಲಿದು ಸ್ಟಿಚ್ ವರ್ಕ್ ಮಾಡಿದ್ರು. ಅಷ್ಟು ನೀಟಾಗಿ ಅಂದ್ರೆ ನೀಟಾಗಿ ಕಾಣತ್ತಲ್ಲ. ನೀವು ಕೂಡ ಕಲಿಬೋದು ನೋಡಿ, ಅಗದಿ ಎಷ್ಟು ನೀಟಾಗಿ ಬಂದಿದ್ದಲ್ಲ. ನೆಕ್ಸ್ಟ್ ಇದು ನವಿಲು. ಈ ಥರ ಇದನ್ನು ಟ್ರೇಸ್ ಮಾಡಿ ತೆಗ್ದಿದ್ದೆ. ಇದನ್ನು ಹಾಕಕ್ಕಂತಂದು ಟ್ರೇಸ್ ಮಾಡಿಟ್ಟಿನಿ, ಬಟ್ ಹಾಕೋದಾಗಿಲ್ಲ. ಇಲ್ಲಿ ನೋಡ್ಬೋದು ನೀವು ಹೆಂಗೆ ಮಲ್ಟಿ ಕಲರ್ ಎಷ್ಟು ನೀಟಾಗಿ ಫಿಲ್ ಮಾಡ್ಬೋದು.
ಇವೆಲ್ಲ ಕಲಿತಾದ್ಮೇಲೆ ನೋಡಿರಿ ನನ್ನ ನೆಕ್ ಡಿಸೈನ್ ಆ ಥರ ವರ್ಕ್ ಹಾಕಿ ನೋಡಿರಿ. ಕಸ್ಟಮರಿಗೆ ತೋರ್ಸೋಕ್ಕಂತೂ ಆಯ್ತು, ನನಗೆ ಪ್ರಾಕ್ಟೀಸ್ ಇನ್ನೂ ಹೆಚ್ಚಿನದಾಗಿ ಪ್ರಾಕ್ಟೀಸ್ ಮಾಡೋಕ್ಕಂತಾಯ್ತು. ನೆಕ್ ಡಿಸೈನ್ ಯಾವ ಥರ ಬಂದೈತಿ ನೋಡಿರಿ. ಇದನ್ನು ಖಾಲಿ ಇತ್ತಲ್ಲ ಜಾಗ ಯಾಕೆ ಸುಮ್ಮನೆ ಬಿಡೋದಂತಂದು ಇದನ್ನು ಸ್ಲೀವ್ಸಿಗೆ ಕೂಡ ಹಾಕ್ಬೋದು. ನೀವು ಎಲ್ಬೋ ಸ್ಲೀವ್ಸ್ ಇಟ್ಟಿರ್ತೀರಲ್ಲ, ಇದು ಈ ಥರ ಹಾಕಿದ್ರೆ ಅಗದಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ. ನೆಕ್ಸ್ಟ್ ನೋಡಿರಿ, ನಾ ಎಲ್ಲನೂ ಒಂದೊಂದು ಮೀಟ್ರ್ ಅರ್ಬ್ಯಾಗ ಕಲ್ತ್ಬಿಟ್ಟಿನಿ. ಅಂದ್ರೆ ಕಸ್ಟಮರಿಗೆ ತೋರ್ಸೋಕ್ಕಂತೂ ಆಯ್ತು, ನನಗೂ ಒಂದು ಮೆಮೊರಿ ಇರ್ತೈತೆ ಅನ್ನೋ ಒಂದು ಕಾರಣಕ್ಕಾಗಿ ನಾನೈತಿ ಈ ಥರ ಒಂದು ಮೀಟ್ರ್ ಅರ್ಬ್ಯಾಗ ಎಲ್ಲನೂ ಹಾಕಿನಿ. ನೆಕ್ಸ್ಟ್ ಇದು 3ನೇ ಡಿಸೈನ್. ಟೆಂಪಲ್ ಸ್ಟಿಚ್ ಯಾಕ್ರ ಬರ್ತೈತಪ್ಪ, ಇದನ್ನು ಹಾಕೋಕ್ಕೆ ಕಷ್ಟ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿ ಫೈನಲಾಗಿ ಟೆಂಪಲ್ ಸ್ಟಿಚ್ ಯಾವ ಥರ ನೀಟಾಗಿ ಬಂದೈತಿ ಇವನ್ ನೋಡಿರಿ. ನೆಕ್ಸ್ಟ್ ಇದು ಯಾವ ಥರ ನೀಟಾಗಿ ಬಂದೈತೆ ನೋಡ್ರಿ ವರ್ಕ್ ನೋಡಿರಿ. ಇದು ಒಂಥರ ಡಿಸೈನು. ಹೋದ ಆ ಕಡೆ ನೆಕ್ ಡಿಸೈನ್ ತೋರಿಸಿದ್ನೆಲ್ಲ ಎಲ್ಲನೂ ರೌಂಡ್ಗೆ ಹಾಕಿದ್ದೆ ನೋಡು, ನೀವು ನೋಡ್ಬೋದು ರೌಂಡ್ಗೆ ಹಾಕಿದ್ದೆ. ಇದು ಏನೈತಿ ಸ್ವಲ್ಪ ಶೇಪ್ ಚೇಂಜ್ ಕೊಟ್ಟೀನಿ. ನೀವು ಒಂದೇ ಥರ ರೌಂಡ್ಗೆ ಹಾಕೋದ್ರಿಂದ ನೀವು ಕಲಿಯೋಕ್ಕಾಗೋದಿಲ್ಲ. ಎಲ್ಲ ಥರ ಶೇಪ್ ಹಾಕಿದ್ರೆ ಅಂದ್ರೆ ನೀವು ಯಾವ ಥರ ಕಸ್ಟಮರ್ ಯಾವ ಥರ ಕೇಳ್ತಾರೆ, ಹೆಂಗೆ ಬರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಯಾವ ಶೇಪ್ ಕೇಳಿದ್ರೆ ನೀವು ಹಾಕೋಕ್ಕೆ ರೆಡಿ ಇರಬೇಕು. ಅದಕ್ಕೆ ಎಲ್ಲ ಥರ ಶೇಪ್ ಹಾಕ್ಕೊಂಡು ನೀವು ಮಾಡಿದ್ರಂದ್ರೆ ಅಗದಿ ಈಸಿ ಅನಿಸ್ಬಿಡ್ತೈತಿ. ನೆಕ್ಸ್ಟ್ ಇದನ್ನು ಒಂದು ಮಾರ್ಕ್ ಮಾಡ್ಕೊಂಡೀನಿ, ಹಾಕೋದಾಗಿಲ್ಲ. ನೆಕ್ಸ್ಟ್ ಈಗ ಹಾಕಿ ಅದನ್ನು ತೋರಿಸ್ತೀನಿ ನಿಮ್ಗೆ. ಮತ್ತು ಈ ಡಿಸೈನ್ ನೋಡ್ಬೋದು ನೀವು. ಈ ಡಿಸೈನ್ ಅಂತೂ ನಾನು ಒಂದು 3ರಿಂದ 4 ಮಂದಿಗೆ ಹಾಕ್ಕೊಟ್ಟೀನಿ. ಇದು ಫಸ್ಟಿಗೆ ಒಬ್ಬರು ನಂಗೆ ಇದೇ ಥರ ಬೇಕು ಅಂತಂದು ಹೇಳಿದರು. ಬಟ್ ಅದು ಅವರಿಗೆ ಡೈರೆಕ್ಟಾಗಿ ಹಾಕೋಕ್ಕಿಂತ ಮುಂಚೆಗೆ ನಾನು ಒಂದು ಸಾರಿ ಅರ್ಬ್ಯಾಗ ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಹಾಕ್ಕೊಟ್ಟಿನಿ. ಯಾಕಂದ್ರೆ ಡೈರೆಕ್ಟಾಗಿ ಅವರಿಗೆ ಹಾಕಿದ್ನಿ ಅಂದ್ರೆ ನಾ ಫಸ್ಟ್ ಈಗೀಗ ಕಲ್ತಿದ್ನೆಲ್ಲ, ಫಿನಿಶಿಂಗ್ ಹೆಂಗೆ ಬರ್ತೈತೋ ಏನೋ ಅನ್ನೋ ಒಂದು ಹೆದರಿಕೆ ನಿಮ್ಗೆ ಇತ್ತಪ್ಪ ಅಂತಂದ್ರೆ ನೀವು ಈ ಥರ ಒಂದು ಅರ್ಬ್ಯಾಗ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಇಲ್ಲಿ ಫೈನಲ್ ಲುಕ್ ಕರೆಕ್ಟಾಗಿ ಬಂತಂದ್ರೆ ನೀವು ಅಲ್ಲಿ ಹಾಕ್ಬೋದು. ನಾನು ಒಂದು ಸ್ವಲ್ಪ ಹೆದರಿಕೆ ಇರೋದ್ರಿಂದ ನಾನು ಈ ಥರ ಇಲ್ಲಿ ಅರ್ಬ್ಯಾಗ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಅವ್ರಿಗೆ ಹಾಕ್ಕೊಟ್ಟಿದ್ದೆ. ಇಲ್ಲಿ ಕರೆಕ್ಟಾಗಿ ಬಂದೈತಿ ಡಿಸೈನ್, ಅಲ್ಲಿ ಕರೆಕ್ಟಾಗಿ ಬಂದೈತಿ. ಇದೇ ಡಿಸೈನ ನಾನು ಒಂದು 3ರಿಂದ 4 ಮಂದಿಗಂತೂ ಹಾಕ್ಕೊಟ್ಟೀನಿ. ನೆಕ್ಸ್ಟ್ ನೋಡಿರಿ, ಈ ಥರ ನೀವು ಬಟರ್ ಪೇಪರ್ನ ತೊಗೊಂಬರ್ಬೇಕಾಗುತ್ತೆ ನೆಕ್ ಡಿಸೈನ್ನ ಟ್ರೇಸ್ ಮಾಡೋಕ್ಕೆ. ಎಲ್ಲ ಸ್ಟೇಷ್ನರಿ ಅಂಗಡಿಯಾಗೂ ಸಿಗ್ತಾವೆ, ನೀವು ಹೋಗಿ ಕೇಳಿದ್ರೆ ಕೊಡ್ತಾರವರು. ನೆಕ್ಸ್ಟ್ ಈ ಥರ ಕೆಲವೊಂದು ಆಗಳಲ್ಲೇ ಈ ಥರ ಪಕ್ಷಿ ಡಿಸೈನ್ನ ಟ್ರೇಸ್ ಮಾಡಿದ್ನಲ್ಲ, ಇದನ್ನು ಇಟ್ಟು ಅಲ್ಲಿ ಟ್ರೇಸ್ ಮಾಡಿದ್ದೆ. ಈ ಥರ ನೀವು ಟ್ರೇಸ್ ಮಾಡಿ ಇಟ್ಕೊಂಡು ಅಂದರೆ ಬಿಗ್ನೆಸ್ಸಿಗೆ ಅಗದಿ ಹೆಲ್ಪ್ ಆಗುತ್ತೆ ಮತ್ತು ಯೂಸ್ಫುಲ್ ಆಗುತ್ತೆ. ಈ ಥರ ನೋಡಿರಿ ಎಲಿಫೆಂಟ್ ಡಿಸೈನ್ ಹೆಂಗೈತೆ ನೋಡಿರಿ. ಈ ಥರ ನವಿಲು ಇದು ನೆಕ್ ಡಿಸೈನಿಗೂ ಬರ್ತೈತಿ. ಇಲ್ಲಿ ಒಂಥರ ಇಲ್ಲೇ ಒಂದು ಸೈಡ್ ಇದು ಪಿಕಾಕ್ ಹಾಕಿ ನೆಕ್ಸ್ಟ್ ಇಲ್ಲೇನು ಬರ್ತೈತಲ್ಲ ರೌಂಡ್ ಶೇಪ್, ಅಲ್ಲಿ ನೀವು ಬೇರೆ ಥರ ಡಿಸೈನು ಮಾಡ್ಬೋದು. ನೋಡಿರಿ ಇಲ್ಲಿ ಎಷ್ಟೊಂಡ ನಾನು ಟ್ರೇಸ್ ಮಾಡಿಟ್ಕೊಂಡೆ. ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಒಂದು ಸೈಡ್ ಪಿಕಾಕ್ ಬರ್ತೈತಿ, ನೆಕ್ಸ್ಟ್ ಇಲ್ಲಿ ಒಂದು ಸೈಡ್ ನೀವು ನೆಕ್ ಈ ಥರ ಮಾಡ್ಕೋಬೋದು. ಇದನ್ನು ಇಟ್ಕೊಂಡು ಅಲ್ಲಿ ನೀವು ಟ್ರೇಸ್ ಮಾಡೋಕ್ಕೂ ಬರ್ತೈತಿ ಬಿಗ್ನರ್ಸಿಗೆ ಇದು ನೋಡಿರಿ. ನೆಕ್ಸ್ಟ್ ಕಾರ್ಬನ್ ಶೀಟ್ ಬೇಕಾಗ್ತೈತಿ ನೋಡಿ. ನಾವು ವೈಟ್ ಕಲರು, ಬ್ಲೂ ಕಲರು, ಈ ಥರ ಬೇರೆ ಬೇರೆ ಕಲರ್ ಏನೈತಿ ಹಿಂಗೆ ಥರ ಕಾರ್ಬನ್ ಶೀಟ್ ತರಿಸಿಟ್ಕೊಂಡಿನಿ. ಕಾರ್ಬನ್ ಶೀಟ್ ನಾನು ತರಿಸಿಟ್ಕೊಂಡಿನಿ ಅಂದ್ರೆ ಇದನ್ನು ಈ ಥರ ನೆಕ್ ಡಿಸೈನ್ ಏನಿರ್ತಾವಲ್ಲ ಎಲ್ಲನೂ ನೀವು ಟ್ರೇಸ್ ಮಾಡ್ಕೊಳಕ್ಕೆ ಕಾರ್ಬನ್ ಶೀಟ್ ಬೇಕಾಗ್ತೈತಿ. ನೆಕ್ಸ್ಟ್ ಇನ್ನೂ ಏನೇನದ ಅಂತಂದು ಮುಂದಿನ ವಿಡಿಯೋದಾಗ ನಾನು ನಿಮ್ಗೆ ಎಲ್ಲನೂ ಹಂಚ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರನ ನನ್ನ ಮುಂದೆ ಎಂಬ್ರಾಯ್ಡರಿ ವರ್ಕ್ ಜರ್ನಿ ಆಗಿರ್ಬೋದು, ಎಂಬ್ರಾಯ್ಡ್ರಿ ವರ್ಕ್ ಯಾವ ಥರ ಹಾಕ್ತೀನಿ, ಅದರ ನೆಕ್ ಡಿಸೈನು ಎಲ್ಲ ಥರ ಶೇರ್ ಮಾಡ್ಕೊತೀನಿ. ಇದು ಅಲ್ಲದೆ ನಾನು ಟೇಲರಿಂಗ್ ವರ್ಕ್ ಹೆಂಗೆ ಮಾಡ್ತೀನಿ ಅದರದ್ದು ಬ್ಲೌಸ್ ಕಟ್ಟಿಂಗು, ಬ್ಲೌಸ್ ಸ್ಟಿಚಿಂಗ್ ವೀಡಿಯೋನು ಎಲ್ಲನೂ ಹಾಕ್ತಿರ್ತೀನಿ ನಾನು ನಿಮ್ಗೆ. ಪ್ಲೀಸ್ ಇದೇ ಥರ ನಂಗೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.